ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರು ಬೇಕು? ಆದಿ ಹೌಸ್. ಆದಿ ಮನೆ ಅದಲ್ಲ ಮೇಡಮ್, ಈ ಮನೆ. ಇಲ್ಲ, ವಾಚ್ಮನ್ 407 ಅಂದ್ರಲ್ಲ. ವಾಚ್ಮ್ಯಾನ್ ಮಾತೆಲ್ಲ ಕೇಳ್ಬೇಡಿ ಮೇಡಮ್, ಆದಿ ಮನೆ ಇದೆ. ಥ್ಯಾಂಕ್ ಯು. ಇಲ್ಲಿರೋ ಎಲ್ಲ ಫ್ಲಾಟ್ಸ್ ಆಕ್ಯುಪೈಡಾ? ಇಲ್ಲ ಸರ್, ತುಂಬಾ ಮನೆಗಳ ಖಾಲಿ ಇದೆ. ಇದರಲ್ಲಿ ಒಂದು ಪೇಜು ಬಿಡದಂಗೆ ಫೋಟೋ ತೆಗೀರಿ. ಓಕೆ ಫಾಸ್ಟ್ ಆಗಿ. ಥ್ಯಾಂಕ್ ಯು. ಮತ್ತೆ CCTV ಕ್ಯಾಮ್ರಾಸ್ ಎಲ್ಲ ಎಲ್ಲೆಲ್ಲಿದೆ? ಪಾರ್ಕಿಂಗ್ ಏರಿಯಾದಲ್ಲಿ ಮಾತ್ರ ಇದೆ ಸರ್. ಯಾಕೆ ಹಾಗೆ? ರೆಸಿಡೆನ್ಷಿಯಲ್ಸ್ ಎಲ್ಲ ಅಪೋಸ್ ಮಾಡ್ತಾರೆ ಸರ್, ಪ್ರೈವೇಸಿ ಇಲ್ಲ ಅಂತ ಹೇಳಿ. ಇಲ್ಲಿರೋ ರೆಸಿಡೆನ್ಸ್ ಎನ್ಕ್ವೈರಿ ಮಾಡಬೇಕಲ್ಲ? ಮಾಡ್ಬೋದು ಸರ್. ಎಲ್ಲರ ಜೊತೆ ಮಾತಾಡಿ ನನಗೆ ಇನ್ಫಾರ್ಮ್ ಮಾಡಿ. ಎಸ್ ಸರ್, ಎಸ್ ಸರ್. ಆರ್ಮುಗ, ಓಕೆ ಸರ್. ಕಾಪಿ ಎಲ್ಲ ಆಯ್ತಾ? ಪೇಜ್ ಜೆರಾಕ್ಸ್ ಮಾಡಿ ಇಟ್ಟಿದ್ದೀನಿ ಸರ್. ಏನಿಲ್ಲ. ಬಿಡೋ ಸರ್, ಏನು ಗಲಾಟೆ ಆಗ್ತಿದೆ ಸರ್? ಬಿಡಲ್ಲ ಇವನು. ಎಷ್ಟೋ ಧೈರ್ಯ ನಿನ್ಗೆ. ಬಿಡೋ ಹೇಳಿ, ಬಿಡೋ ಬಿಡೋ ಬಿಡೋದೇ, ಬಾರೋ ಈ ಕಡೆ. ಏನ್ ನಡೀತಾ ಇದೆ ಇಲ್ಲಿ? ಸರ್, ನನ್ನ ನೋಡಕ್ ಬಂದವ್ರ ಹತ್ರ ಮಿಸ್ಬಿಹೇವ್ ಮಾಡಿದಾನೆ ಸರ್. ಹೌದು ಸರ್. ಅವ್ರು ಹೇಳ್ತಿರೋದು ನಿಜನಾ? ಏನಿವಾಗ ಪೊಲೀಸವ್ರಂದ್ರೆ ಹೆದರ್ಕೋಬೇಕಾ? ಏ ಕಾಡ್ಕೋಣ, ನಿನ್ನ ಹೆಸರೇನು? ಏನ? ನನಗೆ ಕೇಳಿಸ್ಲಿಲ್ಲ. ಈಗ ಕೇಳಿಸ್ತಾ? ಹೆಸರು ಹೇಳೋ. ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ಕೈ ಮಾಡಿದ್ದೀರಾ? ಹೆಸರು ಹೇಳೋ ಪೊರ್ಕಿ. ನಮ್ಮ ಅಪ್ಪ ಯಾರು ಅಂತ ಗೊತ್ತಾ? ಈಗ ಕೇಳು, ಹೇಳ್ತಾನೆ. ಹೆಸರೇನು? ಸತ್ಯ. ಇದೇ ಲಾಸ್ಟ್ ವಾರ್ನಿಂಗ್. ಮತ್ತೆ ಈ ಥರ ಏನಾದರೂ ಮಾಡಿದ್ರೆ ನಿಮ್ಮ ಅಪ್ಪನಿಗೂ ಸೇರಿಸಿ ಏರೋಪ್ಲೇನ್ ಹತ್ತಿಸ್ತೀನಿ. ಹಲೋ, ಈ ಥರ ಏನಾದರೂ ಸಮಸ್ಯೆ ಬಂದರೆ ನೀವೇ ಗಲಾಟೆ ಮಾಡ್ಕೋಬಾರ್ದು, ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಸರಿ ಸರ್. ಇವ್ರು ಯಾರು? ಇವರು ಗರ್ಲ್ ಫ್ರೆಂಡಾ? ಹಾಂ, ಹೌದು ಸರ್. ಬಿಡ್ತೀನಿ ನೋಡು, ಹೋಗ್ತಾ ಇರಲಿಲ್ಲ. ಹೇಳಿ ಹೀರೋ ಸರ್. ಏನು ಹೀರೋನಾ? ಇವತ್ ಬೆಳಿಗ್ಗೆ ಆಕ್ಷನ್ ಎಲ್ಲ ಮಾಡಿ ತೋರಿಸ್ಬಿಟ್ರಿ, ಮತ್ತಿನ್ಯಾರು ಹೀರೋ? ಆಕ್ಚುಲಿ ಅದಕ್ಕಂತಾನೆ ಫೋನ್ ಮಾಡಿದೆ. ಫಸ್ಟ್ ಟೈಮ್ ನೀವು ನನ್ನ ನೋಡಕ್ ಬಂದ್ರಿ, ಅಂತ ಟೈಮಲ್ಲೇ ಹಿಂಗಾಗೋಯ್ತು. ಸಾರಿ ಮೀರಾ. ಅಯ್ಯೋ, ಅವ್ರು ಮಾಡಿರೋ ತಪ್ಪಗೆ ನೀವ್ಯಾಕೆ ಸಾರಿ ಕೇಳ್ತೀರಾ? ಇಷ್ಟು ಧೈರ್ಯ ಅವ್ರಿಗೆ? ಹಾಡು ಹಗ್ಲಲ್ಲೇ ಒಂದ್ ಹೆಣ್ಣಿನ ಜೊತೆ ಈ ರೀತಿನ ನಡ್ಕೊಳ್ಳೋದು? ಅಯ್ಯೋ ಮೀರಾ, ಅವರೆಲ್ಲ ದೊಡ್ಡ ಪೊರ್ಕಿಗಳು, ಯಾವಾಗ ನೋಡಿದ್ರು ನಶೆಲ್ಲೇ ಇರ್ತಾರೆ. ಅದ್ರಲ್ಲೂ ಸತ್ಯ ಅಂತ ಒಬ್ಬ ಇದ್ನಲ್ಲ, ಅವ್ರಪ್ಪ ದೊಡ್ಡ ಬಿಲ್ಡರ್. ನಾವಿರೋ ಅಪಾರ್ಟ್ಮೆಂಟ್ನ ಅವ್ರ ಅಪ್ಪನೇ ಕಟ್ಟಿರೋದು. ಅದೇ ಗಾನ್ಸಲಿಂದಾನೇ ಹಿಂಗೆಲ್ಲ ಆಡೋದು. ಸರಿ, ನೀವ್ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗೇ ಇರಿ. ಏನಾಗುತ್ತೋ ಆಗ್ಲಿ, ನೋಡ್ಕೊಳ್ಳೋಣ. ಆಮೇಲೆ ಆ ಪೊಲೀಸ್ ಹತ್ರ ನಿಮ್ ಗರ್ಲ್ ಫ್ರೆಂಡ್ ಅಂತ ಬೇರೆ ಹೇಳಿದ್ರಿ? ಅಲ್ಲ ಮೀರಾ, ಆಕ್ಚುಲಿ ಹಾಗೆ ಹೇಳಿದ್ರೆ ಸ್ಟ್ರಾಂಗ್ ಆಗಿರುತ್ತೆ ಅನ್ನಿಸ್ತು. ಸರಿ ಮೀರಾ, ಸರಿ, ನಾನು ಆಮೇಲೆ ಮಾತಾಡ್ತೀನಿ ಮೀರಾ. ಗುಡ್ ನೈಟ್.
ಆಹಾ ಸುಂದರವಾದ ಹೆಸರು. ಇನ್ಮೇಲೆ ಈ ಮಣ್ಣಲ್ಲಿ ಕಾವೇರಿ ಹೆಸರುವಾಸಿಯಾಗಿ ಹರಿಲಿ. ವಿನಾಯಕನ ಕೃಪೆಯಿಂದ ನನ್ನ ಕಮಂಡಲದಿಂದ ಹರಿದು ಈ ಭೂಮಂಡಲದಲ್ಲಿ ನದಿಯಾಗಿ ಹರಿಯುತ್ತಿದೆ. ಕಾವೇರಿ ಕ್ರೈ ಅಂತ ಬರ್ತಿದ್ದಾರೆ. ಏನೋ ಆಟದ ಬಗ್ಗೆ ಅನ್ಸುತ್ತೆ ಸರ್. ಹಾಗಾದ್ರೆ ಕಾವೇರಿ ಅಂತ ಹೇಳುದು ಒಂದು ನದಿ ಹೆಸರು ಅಂತ ನಾನು ಅನ್ಕೊಂಡಿದ್ದೆ. ಅದು ಒಂದು ಹುಡುಗಿ ಹೆಸರಾಗಿರ್ಬೋದು ಅಂತ ನನ್ನ ತಲೆಗೆ ಉಳಿಲಿಲ್ವೇ? ಕಾವೇರಿ ಕ್ರೈ, ಕಲೆ ಅಂದ್ರೆ ಸ್ಟೈಲ್. ಕಾವೇರಿ ಒಂದು ಹೆಣ್ಣಿನ ಹೆಸರ? ಒಂದು ನಿಮಿಷ, ಊಟ ಮಾಡ್ಕೊಂಡು ಹೋಗೋ. ಹೇಳಿ ಸರ್. ಜಪ ಅವರ ಬಿಲಾಂಗಿಂಗ್ಸ್ ಎಲ್ಲ ತಗೊಂಡು ಅವ್ರ ಮಗಳು Okay, sir. 10 ನಿಮಿಷದಲ್ಲಿ ಡಾಗ್ ಸ್ಕ್ವಾಡ್ ಅಪಾರ್ಟ್ಮೆಂಟ್ ಹತ್ರ ಇರಬೇಕು. ಮೇಕ್ ಇಟ್ ಫಾಸ್ಟ್. ಅವ್ರನ್ನ ಕರ್ಕೊಂಬನ್ನಿ. ಕಮಾನ್. ಮಾತ್ ಕೊಡಮ್ಮ. ಸರ್, ಕಾವೇರಿ ಅಂತ ಒಬ್ಳು ಹುಡುಗಿನ ನೋಡ್ಬೇಕು. ಕಾವೇರಿನಾ? ಕಾವೇರಿ ಅಂತ ಈಗ ಯಾರೂ ಇಲ್ಲ ಸರ್. ಈಗಿಲ್ಲ ಅಂದ್ರೆ ಇದಕ್ಕೂ ಮೊದಲಿದ್ರ? 6 ತಿಂಗಳ ಹಿಂದೆ ಕಾವೇರಿ ಅಂತ ಒಬ್ಳು ಹುಡುಗಿ ಇದ್ಲು ಸರ್. ಆದ್ರೆ ಈಗಿಲ್ಲ, ಸತ್ತೋಗ್ಬಿಟ್ಲು ಸರ್. ಸತ್ತೋಗ್ಬಿಟ್ಲ? ಹೇಗೆ? ಮಾಡಿ ಮೇಲಿಂದ ಕೆಳಗೆ ಬಿದ್ಲು ಸರ್. ಎಷ್ಟನೇ ಫ್ಲೋರು? ಸರ್, ಸರ್ 4ನೇ ಫ್ಲೋರ್ ಅಲ್ಲಿ ಒಂದು ಡೋರ್ ಮುಂದೆ ನಾಯಿ ಬೊಗಳುತ್ತಿದೆ ಸರ್. ಇದೇನಾ ಹುಡುಗಿ ಮನೆ? ಇದಲ್ಲ ಸರ್, ಮತ್ಯಾವುದು? ಆ ಮನೆ ಸರ್. ಆ ಮನೇಲಿ ಯಾರಿದ್ದಾರೆ ಇವಾಗ? ಅಲ್ಲಿಗ ಯಾರೂ ಇಲ್ಲ ಸರ್. ಆ ಹುಡುಗಿ ಸತ್ತೋದ್ಮೇಲೆ ಎಲ್ಲ ಮನೆ ಖಾಲಿ ಮಾಡಿಬಿಟ್ಟು ಹೋದ್ರು ಸರ್. ಮತ್ತೆ ಈ ಮನೆ? ಇದು ಬಿಲ್ಡಿಂಗ್ ಓನರ್ ಮಿಸ್ಟರ್ ವರದರಾಜು ಅವ್ರ ಮನೆ ಸರ್.